ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಅಸ್ಪೃಶ್ಯತೆ ತಾರತಮ್ಯ ತಿಳಿಮಾಡಿದ ಅಧಿಕಾರಿಗಳು. ತೇರದಾಳ ತಾಲೂಕಾ ತಮದಡ್ಡಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಮಡುಗಟ್ಟಿದ ಅಸ್ಪೃಶ್ಯತೆ ಇಂದು ಗ್ರಾಮದಲ್ಲಿ ಹಿರಿಯ ಅಧಿಕಾರಿಗಳು ಊರಿನ ಎಲ್ಲಾ ಸಮುದಾಯದ ಜನರು ಸಾಮೂಹಿಕ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ದಲಿತರಿಗೆ ಕ್ಷೌರ ಕಟಿಂಗ್ ಮಾಡುವ ಮೂಲಕ ಸಹೋದರತೆ ಸೌಹಾರ್ದತೆ ಮೂಡಿಸುವಲ್ಲಿ ಸಫಲವಾದರು. ಇಂದು ತಮದಡ್ಡಿ ಗ್ರಾಮದಲ್ಲಿ ನಡೆದ ಸರ್ವಧರ್ಮ ಶಾಂತಿಪಾಲನೆ ಸಭೆಯಲ್ಲಿ ಊರಿನ ಗಣ್ಯರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್, ಡಿವೈಎಸ್ಪಿ ರೋಷನ್ ಜಮೀರ್ ಸೈಯದ್, ತೇರದಾಳ ತಹಸೀಲ್ದಾರ್ ಗಿರೀಶ್ ಸ್ವದಿ, ಸಿಆರ್ಸಿಎಲ್ ಅಧಿಕಾರಿ, ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು, ತಮದಡ್ಡಿ ಗ್ರಾಮ ಪಂಚಾಯತ್ ಪಿಡಿಒ ಎಲ್ಲರೂ ಸೇರಿ ಸಭೆಯಲ್ಲಿ ದಲಿತರಿಗೆ ಆದ ತಾರತಮ್ಯ ಯಾರೂ ಮುಂದೆ ಮಾಡದಂತೆ ತಿಳಿ ಹೇಳಿದರು. ಪಿಡಿಒ ಅಮಾನತ್ತಿಗೆ ಪಟ್ಟು ಹಿಡಿದ ದಲಿತ ಸಂಘಟನೆಗಳು. ಕಳೆದ 5 ವರ್ಷಗಳಿಂದ ಪಂಚಾಯತ್ಗೆ ಎಸ್ಸಿ, ಎಸ್ಟಿ ಅಭಿವೃದ್ಧಿಗೆ ಬಂದ ಅನುದಾನ ವಿವರ ನೀಡಲು ಒತ್ತಾಯಿಸಿದರು. ಅಲ್ಲದೆ ವರ್ಷಕ್ಕೊಮ್ಮೆಯೂ ದಲಿತರನ್ನು ಯಾವುದೇ ಮೀಟಿಂಗ್ ಕರೆಯದೆ ಉದ್ದಟತನ ತೋರಿಸುತ್ತಾನೆ, ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಎಂದು ಆರೋಪಿಸಿದರು. ಎಸ್ಸಿ, ಎಸ್ಟಿ ಅನುದಾನದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ಕೂಡಲೇ ಅಮಾನತ್ತು ಮಾಡುವಂತೆ ಪಟ್ಟು ಹಿಡಿದಾಗ ಬಿಗಿವಿನ ವಾತಾವರಣ ನಿರ್ಮಾಣವಾಯಿತು. ಕೂಡಲೇ ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ಸಾಹೇಬರು ದಲಿತ ಸಂಘಟನೆಯ ಮುಖಂಡರನ್ನು ಸಮಾಧಾನಪಡಿಸಿ ಪಿಡಿಒ ವಿರುದ್ಧ ತನಿಖೆಗೆ ಆದೇಶಿಸುತ್ತೇನೆ ಎಂದು ಭರವಸೆ ನೀಡಿದ ನಂತರ ಸುಮ್ಮನಾದ ದಲಿತ ಮುಖಂಡರು ಎಲ್ಲರೂ ಸಾಮೂಹಿಕವಾಗಿ ದೇವರ ದರ್ಶನ ಮಾಡುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ ಸಾಮರಸ್ಯ ಮೂಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ. ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರೇ ಇರಲಿ ಗೊತ್ತಾಯ್ತಾ, ಯಾವ್ದೇ ಕ್ಯಾಸ್ಟ್ ಯಾರಿಗೆ ಕೂಡ ಬಿಡಬೇಡಿ ಗೊತ್ತಾಯ್ತಾ, ಎಲ್ಲರ ಹೆಸರುಗಳು ಹಾಕ್ಬೇಕು, ಅವ್ರ ಫೋಟೋಸ್. ಈಗ ಆಯ್ತು ಬಿಡೋ, ಈಗ ಮಾಡ್ಸೋದಕ್ಕೆ ಬಂದಿರೋದು. ಈಗ ನೆಕ್ಸ್ಟ್ ಇದನ್ನ ಮಾಡಿಸ್ಬೇಕು, ಮತ್ ತಪ್ಪ ಮಾಡಿದ್ರೆ ಬಿಡೋದಿಲ್ಲ ನೋಡ್ರಿ. ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಒಂದೆಲ್ಲ ಕೇಸ್. ಈ ಒಂದು ತಮದಡ್ಡಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಶಾಂತಿ ಸಭೆಗೆ ತಾವೆಲ್ಲರೂ ಹಾಜರಾಗಿದ್ದೀರಿ. ಸೊ ಇಲ್ಲಿವರೆಗೂ ಎಲ್ಲ ಸಮುದಾಯದ ಮುಖಂಡರುಗಳು ಸಹಿತ ತಮ್ಮ ತಮ್ಮ ಪ್ರಸ್ತಾವನೆಗಳನ್ನ ಸಲ್ಲಿಸಿದಿರಿ. ಅದರ ಜೊತೆಗೆ ಅವನ ಆನಂತರ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಮಸ್ಯೆಗಳು 24 ಅವರ್ಸಲ್ಲಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಿಕ್ಕೆ ಆಗಲ್ಲ. ಸಮಸ್ಯೆಗಳು ಇದ್ದಿದ್ದೋ ಅದನ್ನು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅದನ್ನು ನೋಡ್ಬಿಟ್ಟು ಆ ಪ್ರಯಾರಿಟಿ ಬೇಸಿಸಲ್ಲಿ ಅದನ್ನು ಕೆಲಸ ಮಾಡ್ತಕ್ಕಂಥ ಕೆಲಸಗಾರಗಳು ಇಲಾಖೆ ಎಲ್ಲ ಇಲಾಖೆಗಳು ಆಗುತ್ತೆ. ಈ ರೀತಿ ನೀವು ಧ್ವನಿ ಎತ್ತಿರೋದ್ರಿಂದ ನಾವು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಇಲ್ಲಾಂದ್ರೆ ತಮ್ಮದಡ್ಡಿ ವಿಲೇಜ್ ಇದು ಕೂಡ ಒಂದು ಶಾಂತಿಯುತ ಆಗಿರ್ತಕ್ಕಂಥ ಒಂದು ಗ್ರಾಮ ಅಂತಲೇ ನಾವು ಅಂದ್ಕೊಳ್ತೀವಿ. ನಾವು ಶಾಂತಿಯುತವಾಗಿಯೇ ಇದೆ, ಇಲ್ಲಿ ಸಾಮರಸ್ಯತೆಯೂ ಇದೆ, ಮತ್ತು ಭಿನ್ನಾಭಿಪ್ರಾಯಗಳಿದ್ದಾವೆ. ಬಟ್ ಕೆಲವೊಂದು ಈ ಲ್ಯಾಕ್ ಆಫ್ ಎಜುಕೇಷನ್ ಇಂದ ಇಂಥ ಕೆಲಸಗಳು ಆಗಬಾರ್ದು. ಇವು ಮುಂದೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆದರೆ ಅಂತೂ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನ 100% ಅದರಲ್ಲೇನು ಮುಲಾಜೇನಿಲ್ಲ. ಫಸ್ಟ್ ತಿಳುವಳಿಕೆ ಅವರಿಗೆ ಟೈಮ್ ಕೊಡೋಣ. ಅವರಿಗೆ ಉದ್ಯೋಗಗಳನ್ನ ಬೇರೆ ಬೇರೆ ಉದ್ಯೋಗಗಳು ಹಾಕೊಡ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂಜಾಗ್ರತೆ ಅಂತ ಏನಾದರೂ ಕ್ರಮ ನಾಳೆ ಇಂಥ ಒಂದು ಚಾತುರ್ಯಗಳು ನಡೆಯೋದು ನಮ್ದು ಮನವಿದೆ. ಪರ್ಯಾಯ ವ್ಯವಸ್ಥೆ ಪುನರ್ವಸತಿ ಬಗ್ಗೆ ಸ್ವಲ್ಪ ಏನಾದರೂ ಈ ರೀತಿ ನಾವು ಶಾಂತಿ ಸಭೆಯಲ್ಲಿ ಏನಿದೆ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಈಗ ಇಂಥ ಅವಘಡಗಳು ಏನಿದ್ದಾವೆ ಎಲ್ಲಿನೋ ಈ ತಾಲೂಕಿನ ಎಲ್ಲಿನೂ ಕೂಡ ಆಗಬಾರ್ದು ಗೊತ್ತಾಯ್ತಾ. ಅಂಥವೇನಾದ್ರೂ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ. ಈಗ ಮೊನ್ನೆ 17ನೇ ತಾರೀಕು ನೀವೆಲ್ಲರೂ ಬಂದು ನನಗೆ ಒಂದು ಅರ್ಜಿ ಕೊಟ್ರಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಬರ್ತೀನಿ. ಆಯ್ತು, ಸರಿ ಆಯ್ತು, ಅವ್ರನ್ನ ಕರೆಸೋಣ ಅಂತ ಆಯ್ತು. ಇವತ್ತು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ಈಗ ನಾವು ಸ್ವಾಮೀಜಿ ಅವರ ಹತ್ರ ನಾವು ಇವರಿಗೆ ಬಾಂಡ್ ಅನ್ನ ಬರ್ಸ್ಕೊಂಡಿದ್ದೀವಿ. ಕಮಿಟಿ ಅವರಿಗೆ ಕರೆಸಿ ಅವ್ರಿಗೆ ಸಪರೇಟ್ ಆಗಿ ಅವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ ಅವ್ರಿಗೆ.